ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನೋಡಿ ಸ್ನೇಹಿತರೆ, ನನ್ನ ಮಗಳು ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ಲು. ಇವಾಗ ಒಂದು 2-3 ದಿನದಿಂದ ಅಷ್ಟೊಂದಾಗಿ ಊಟ ಮಾಡ್ತಾ ಇಲ್ಲ. ಹಾಗೆ ಊಟ ಮಾಡಿದ ತಕ್ಷಣ ವಾಶ್ರೂಮ್ಗೆ ಹೋಗ್ತಿದ್ದಾಳೆ. ಹಾಗಾಗಿ ಇವತ್ತು ಅವಳಿಗೆ ಕಣ್ ದೃಷ್ಟಿ ತೆಗೆಯೋಣ ಅಂದರೆ ಕಾಲ್ದುಳಿ ತೆಗೆಯೋಣ ಅಂತ ಹೇಳಿ ನಾನಿಲ್ಲಿ ಅವಳು ಊಟ ಮಾಡಿಬಿಟ್ಟಿರೋ ತಟ್ಟೆಯಲ್ಲಿ 3 ಹಾದಿ ಕೂಡ ಹತ್ರ 3 ಬೆಂಚಿಗಲ್ಲು ಹಾಗೆ 3 ಬೆರಳಲ್ಲಿ ಸ್ವಲ್ಪ ಮಣ್ಣನ್ನು ತೊಗೊಂಡು ಬಂದು ಅವಳು ಊಟ ಮಾಡಿರೋ ಒಂದು ತಟ್ಟೆಗೆ ಹಾಕ್ಕೋಬೇಕು. ಹಾಗೆ ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವರು ಒಂದು ಸ್ವಲ್ಪ ಕಣ್ಣಿನ ರೆಪ್ಪೆಗಳನ್ನು ಕೂಡ ಹಾಕಿ, ಯಾಕೆಂದರೆ ತಾಯಿ ದೃಷ್ಟಿ ತುಂಬ ಕೆಟ್ಟದು ಅಂತ ಹೇಳ್ತಾರೆ. ಮನೇಲಿ ಯಾರೇ ಆಗಲಿ, ತಂದೆ ತಾಯಿ ಯಾರೇ ಇರಲಿ, ಒಂದೊಂದು ಕಣ್ಣು ರೆಪ್ಪೆಗಳನ್ನ ಹಾಕ್ಕೊಂಡು ಆನಂತರ ಸ್ವಲ್ಪ ಸಗಣಿ ತೊಗೊಂಡು ಅದಕ್ಕೆ ಒಂದು 3 ಕಡ್ಡಿಗಳನ್ನ ಚುಚ್ಚಿ ಒಂದು ವೇಸ್ಟ್ ಬಟ್ಟೆನ ಈ ರೀತಿ ಸುಟ್ಕೊಂಡು ಮಕ್ಕಳಿಗೆ 5 ಸತಿ ನಿವಾಳಿಸಿ ಅದನ್ನು ನಾವು ದೃಷ್ಟಿ ತೆಗಿತೀವಿ. ನಿಮಗೇನಾದರೂ ಸಗಣಿ ಸಿಕ್ಕಿಲ್ಲ ಅಂತ ಅಂದರೆ ನೀವು ಸ್ವಲ್ಪ ಕೆಸರನ್ನು ಕೂಡ ಅಂದರೆ ಮಣ್ಣಿನ ಒಂದು ಉಂಡೆಯನ್ನು ಮಾಡಿಕೊಂಡು ಅದಕ್ಕೆ ಕಡ್ಡಿ ಚುಚ್ಚಿ ಮಾಡ್ಕೋಬೋದು. ಇನ್ನು ಒಲೆ ಉರಿ ಹಚ್ಕೊಂಡು ಬೆಂಕಿ ಇರೋರು ಡೈರೆಕ್ಟಾಗಿ ಚೊಂಬಿಗೆ ಬೆಂಕಿ ಕೆಂಡಗಳನ್ನ ಹಾಕ್ಕೊಂಡು ಈ ರೀತಿ ನಿವಾಳೆ ಮಾಡಿ ತೆಗಿತೀವಿ. ಹಾಗೆ ಇದನ್ನು ನೀವು ಕಂಟಿನ್ಯೂ 3 ಡೇಸ್ ಮಾಡಬೇಕು. ಆಮೇಲೆ ಇನ್ನೊಂದು ಏನು ಅಂತಂದರೆ ಆ ಚೊಂಬು ಏನು ಹಿಡ್ದಿರುತ್ತಲ್ವ ಅದು ಬಿಟ್ಟ ಮೇಲೆ ನೀವು 3 ಡೇಸ್ ಮಾಡಬೇಕು. ಅದು ಬಿಡೋ ತನಕ ಮೇಲೆ ಬೇರೆ ಬೇರೆ ತಟ್ಟೆ ಬೇರೆ ಬೇರೆ ಚೊಂಬನ್ನು ಬಳಸಿ 3 ಡೇಸ್ ಅಂತ ಏನು ಮಾಡೋದಕ್ಕೆ ಹೋಗ್ಬಿಡಿ. ನಿವಾಳಿ ಎಲ್ಲ ತೆಗೆದ್ಮೇಲೆ ಮಕ್ಕಳದ್ದು ಎಡಗಾಲನ್ನು ಮುಟ್ಟಿಸಿ ಅವರು ಮತ್ತೆ ತಿರುಗಿ ನೋಡದೇ ಇರೋ ರೀತಿ ಅವ್ರನ್ನ ಕಳಿಸ್ಬಿಡ್ಬೇಕು. ಆದರೂ ನನ್ನ ಮಗಳು ನೋಡ್ಬಿಟ್ಲು, ನೋಡಿ ಎಷ್ಟು ಸ್ಟ್ರಾಂಗಾಗಿ ಹಿಡ್ದಿದೆ ಅಂತ ಹೇಳ್ಬಿಟ್ಟು. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡೋದನ್ನು ಮರಿಬಿಡಿ. ಥ್ಯಾಂಕ್ ಯು.